Okay, see the next question from the ray optics numerical. The second question is the ray of light traveling in air strike the surface of water of refractive index 1.33. What is the angle of deviation? Okay, ಒಂದು ರೇ ಏರ್ ಮೀಡಿಯಮ್ ಇದ್ದ ವಾಟರ್ ಮೀಡಿಯಮ್ಗೆ ಹೋಗ್ತಾ ಇದೆ. ಸೊ ಯಾವಾಗ ಏರ್ ಇದ್ದ ವಾಟರ್ಗೆ ಹೋಗುತ್ತೆ, ದೇರ್ ಇಸ್ ಸಮ್ ರಿಫ್ರಾಕ್ಷನ್ ಆಫ್ ಲೈಟ್ ಇಸ್ ಟೇಕ್ಸ್ ಪ್ಲೇಸ್, ರಿಫ್ರಾಕ್ಷನ್ ಆಗುತ್ತೆ. ಓಕೆ, ಸೊ ಇನ್ ದಟ್ ಕೇಸ್ ವಾಟ್ ಈಸ್ ದ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂದರೆ ಎಷ್ಟು ಬೆಂಡ್ ಆಯಿತು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ದ ಆ್ಯಂಗಲ್ ಆಫ್ ಡಿವಿಯೇಷನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸಿ, this is the interface of the two media. This is the air media and it is the water media. A ray of light is incident with a certain angle. If you can draw the normal. Okay, so this is a normal and it is the what angle of incidence. ಎಷ್ಟು angle ಅಲ್ಲಿ ಇನ್ಸಿಡೆಂಟ್ ಆಯಿತು, ಏನಾಯಿತು, ಏರ್ ಮೀಡಿಯಮ್ ಇಂದ ವಾಟರ್ ಮೀಡಿಯಮ್ಗೆ ಹೋದಾಗ ಬೆಂಡ್ ಆಯಿತು. ಸೊ ದಿಸ್ ಇಸ್ ವಾಟ್ ರಿಫ್ರಾಕ್ಟೆಡ್ ರೇ ಆ್ಯಂಡ್ ಇಟ್ ಫಾರ್ಮ್ಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆರ್. ಯಾವ ಡೈರೆಕ್ಷನಾಗ ಹೋಗಬೇಕಿತ್ತು, ಈ ಡೈರೆಕ್ಷನಲ್ಲಿ ಹೋಗ್ಬೇಕಿತ್ತು ನಮಗೆ, ಅಂದರೆ ಈ ಡೈರೆಕ್ಷನ್ಗೆ ಹೋಗಬೇಕಿತ್ತು, ಎಷ್ಟೋ ಬೆಂಡ್ ಆಗಿದೆ. ಸೊ ದಟ್ ಈಸ್ ದ ವಾಟ್, ಎಷ್ಟೋ ಡಿವಿಯೇಟ್ ಆಗಿದೆ, ದಟ್ ಈಸ್ ವಿ ಕಾಲ್ಡ್ ಎಸ್ ಎ ಡಿವಿಯೇಷನ್, ದಟ್ ಈಸ್ ಇಂಡಿಕೇಟೆಡ್ ವಿತ್ ಡಿ. ಅದನ್ನು ಡಿ ಇದ್ದ ಇಂಡಿಕೇಟ್ ಮಾಡ್ತೀವಿ, ಡಿವಿಯೇಷನ್. ಓಕೆ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅಬ್ಸರ್ವ್ ಕೇರ್ಫುಲಿ. ವಿ ನೋ ದಟ್ ಇಫ್ ದ ಟೂ ಲೈನ್ಸ್ ವಿಲ್ ಇಂಟರ್ಸೆಕ್ಟ್ ಲೈಕ್ ದಿಸ್, ಸೊ this is the what angle of incidence. Here it is r plus d is there, r plus and d, those are equal, opposite angles are equal. We can write I is equal to r plus d, but ನಮಗೆ ಡಿವಿಯೇಷನ್ ಬೇಕು, d is equal to what, I minus r. ಸೊ ನಮಗೆ ಡಿವಿಯೇಷನ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಬೇಕು ನಮಗೆ. ಆದರೆ ಅವ್ರೇನು ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ರಿಲೇಷನ್. So what is the relation we know? So the refractive index of water is equal to sin I by sin R is equal to how much they given? 1.33 ಕೊಟ್ಟಿದೆ. ಈಗ ನಮಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಗೊತ್ತಿಲ್ಲ. ಲೆಟ್ ಅಸ್ ಟೇಕ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I is equal to 30 degree. ಲೆಟ್ I is equal to 30 degree. ಸೊ ಆಗ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅನ್ನು ಫೈಂಡ್ ಔಟ್ ಮಾಡೋಣ. ಸೊ ವಿ ಕ್ಯಾನ್ ಗೆಟ್ ದ ಡಿವಿಯೇಷನ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಯು. ಸೊ 1.33 is equal to sin I by sin R, or sin I means what, 30 degree by sin R is equal to 1.33. ಓಕೆ, 1.33. ಓಕೆ, ಈಗೇನು ಮಾಡಿ, ಸೊ ಸೈನ್ 30 ವ್ಯಾಲ್ಯೂ ನಿಮಗೆ ಗೊತ್ತಿದೆ, ಎಷ್ಟು, ಸೈನ್ 30 is equal to 1/2 ಆರ್ 0.5. ಸೈನ್ 30 is equal to 1/2 ಆರ್ 0.5. ಈಗ ಸಬ್ಸ್ಟಿಟ್ಯೂಟ್ ಮಾಡು. ಸೊ 0.5 ಇದನ್ನು ಇಂಟರ್ಚೇಂಜ್ ಮಾಡಿ ಕ್ರಾಸ್ ಮಲ್ಟಿಫಿಕೇಶನ್ ಮಾಡು ಬೈ 1.33 is equal to ಸೈನ್ ಆರ್. ಓಕೆ, ಈಗ ಕ್ಯಾಲ್ಸಿ ತೊಗೊಂಡು ನೀವು ಇದನ್ನು ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ, 0.5 by 1.33. ಸೊ ಡಿವೈಡ್ ಮಾಡಿ. ಸೊ ಯು ಗೆಟ್ ದ ಆನ್ಸರ್ ಸೈನ್ ಆರ್ ಈಸ್ ಈಕ್ವಲ್ ಟು 0.3759 ಬರುತ್ತೆ. ಅದು 0.5 by 1.33 ಡಿವೈಡ್ ಮಾಡಿ, ವಿ ಗೆಟ್ ದ ಆನ್ಸರ್ 0.3759. ಓಕೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಆರ್. ಈಗ ಆರ್ ಈಸ್ ಈಕ್ವಲ್ ಟು ಏನಾಯಿತು, ಸೈನ್ ಇನ್ವರ್ಸ್ ಆಫ್ 0.3759. ಈಗ ನಾವು ಈ ವೇಸ್ಟ್ ಯಾವ ವ್ಯಾಲ್ಯೂ ಅಂತ ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡಬೇಕು, ನಾವು ಕ್ಲಾರ್ಕ್ ಟೇಬಲನ್ನು ಯೂಸ್ ಮಾಡಬೇಕು. ಕ್ಲಾರ್ಕ್ ಟೇಬಲ್ನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಸೈನ್ ಎಲ್ಲಿದೆ ನೋಡ್ಕೊಳ್ಳಿ. ಓಕೆ, ಸೊ ನ್ಯಾಚುರಲ್ ಸೈನ್ ಎಲ್ಲಿದೆ ನೋಡ್ಕೊಳ್ಳಿ. ಆ ನ್ಯಾಚುರಲ್ ಸೈನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು 0.3759. ಸೊ ಈಗ ಅದರಲ್ಲಿ ನೋಡಬೇಕು. ಓಕೆ, ಸೊ 0.3759 ಎಲ್ಲಿದೆ ಅಂತ ಹುಡುಕ್ಬೇಕು. ಈಗ ನೋಡಿ, ನೋಡ್ತಾ ಬನ್ನಿ, ಇಲ್ಲಿ 0.3759. ಓಕೆ, 0.3759 ಅಲ್ಲಿದೆ ನೋಡಿ. 0.3746 ಇದೆ, 0.3746 ಇದೆ, 0.3762 ಇದೆ. ಇಲ್ಲಿ 0 ಪಾಯಿಂಟ್ ಇರುತ್ತೆ, ಮತ್ತೆ ಇಲ್ಲೆಲ್ಲ ಇರಲ್ಲ. ಅದನ್ನು ನೀವು ತಿಳ್ಕೋಬೇಕು, ಇದು 0 ಪಾಯಿಂಟ್ ಅಂತ. ಓಕೆ, 0.3746 ಇದೆ,
ನೆಕ್ಸ್ಟ್ ಏನಿದೆ 0.3762 ಇದೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥ 0.3759 ಅಂದರೆ 59 ಇಲ್ಲ. ಆಗ ಏನು ಮಾಡಬೇಕು ನೋಡಿ, ಹೈಯೆಸ್ಟ್ ಯಾವುದಿದೆ ಅದನ್ನು ತೋಡಿ 3762 ಇದೆ ಅಂದರೆ 0.3762 ಅಂದರೆ ಮೈನಸ್ ಮಾಡಬೇಕು. ಏನಿದೆಯೋ ಅದನ್ನು ಮೈನಸ್ ಮಾಡಿ. ಏನಿದೆ ಇಲ್ಲಿ 0.3762 ಮೈನಸ್ 0.3759 ಮೈನಸ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಸೊ 12 ಮೈನಸ್ 9 ಇಸ್ ವಾಟ್? 12ರಲ್ಲಿ 9 ಅಂದ್ರೆ ಇನ್ನೆಷ್ಟಾಯಿತು? 3 ಉಳಿತು. ಸೊ ಇಲ್ಲಿ 1 ಯುವರ್ ಟೇಕ್ ಅನ್ ದ ಕ್ಯಾರಿ, ರಿಮೈನಿಂಗ್ ಇಸ್ ವಾಟ್ 5, ಇಟ್ ಬಿಕಮ್ 0 0 0 ಅಂದರೆ ಎಷ್ಟು? 3 ಅಂದರೆ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ 3762 ಎಷ್ಟು ಡಿಗ್ರಿ ಇದೆ? 22 ಡಿಗ್ರಿ ಇದೆ. ಸೊ ಈ ಕಡೆ ಬರ್ಕೊ 22 ಡಿಗ್ರಿ. ಸೊ ಈಗ ಎಷ್ಟು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಸಿಕ್ಕಿದೆ? 3 ಸಿಕ್ಕಿದೆ. 3 ಸಿಕ್ಕಿದೆ ಅಂತಂದರೆ ಇಲ್ಲಿ ನೋಡ್ಕೊ, ಇಲ್ಲಿ ಎಲ್ಲಿದೆ? 3. ಓಕೆ, ಇಲ್ಲಿದೆ 3ಗೆ ಈ 3ಗೆ ಎಲ್ಲಿದೆ? 3ಗೆ ಈ 3ಗೆ ಎಷ್ಟು ಆ್ಯಂಗಲ್ ಇದೆ ನೋಡ್ಕೊ. 1 ಡಿಗ್ರಿ, ಸಾರಿ ಎಷ್ಟು ಡಿಗ್ರಿ ಇದೆ ಅಂತ 1 ಡಿಗ್ರಿ ಇದೆ. ಆದರೆ ನಮಗೆ 3762ಗೆ ಸೊ ಎಷ್ಟು ಡಿಗ್ರಿ ಇದೆ ನೋಡ್ಕೊ? 6 ಡಿಗ್ರಿ ಇದೆ. ಸೊ 6 ಮತ್ತು 1, 6 ಮೈನಸ್ 1, ದಟ್ ಈಸ್ ವಿ ಕಾಲ್ಡ್ ಎಸ್ ಅ ಮೀನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಇಲ್ಲೇನಿದೆ 0.3762ಗೆ 6 ಡಿಗ್ರಿ ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟು ಸಿಕ್ತು ನಮಗೆ? 1 ಸಿಕ್ತು. ಅದನ್ನು ಡಿಫ್ರೆನ್ಸ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 6 ಮೈನಸ್ 1 ಅಂತಂದರೆ 5 ಡಿಗ್ರಿ ಬರುತ್ತೆ. ಸೊ ದಟ್ ಈಸ್ ದ ವಾಟ್? ಆರ್ ವ್ಯಾಲ್ಯೂ. ಸೊ ದೇ ಫೋರ್ ಆರ್ ಈಸ್ ಈಕ್ವಲ್ ಟು 22 ಡಿಗ್ರಿ 5 ಮಿನಿಟ್ ಆಯಿತು. ಓಕೆ, ನಮಗೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಸಿಕ್ತು. ಸೊ ಅಬ್ಸರ್ವ್ ಕೇರ್ಫುಲಿ. ಫಸ್ಟು ಈ ವ್ಯಾಲ್ಯೂ ಏನಿದೆ ಅದನ್ನು ನಾವು ಕ್ಲಾಸ್ ಟೇಬಲಲ್ಲಿ ನೋಡ್ಕೋಬೇಕು. ಎಲ್ಲಿದೆ ಎಕ್ಸಾಕ್ಟಾಗಿ ಸಿಕ್ಕಿದ್ರೆ ಓಕೆ, ಇಲ್ಲ ಅಂತಂದರೆ ನಿಯರ್ ಯಾವುದಿರುತ್ತೋ ಅದನ್ನು ತಗೋಬೇಕು. ಸೊ ನಿಯರ್ ಯಾವುದಿದೆ ಇಲ್ಲಿ? 0.3762 ಇದೆ. ಸೊ 4 6 ಆದರೆ ತುಂಬ ಕಮ್ಮಿ ಆಗಿಬಿಡುತ್ತೆ. ಓಕೆ, ಸೊ ಅದಕ್ಕೆ ನಾವು 0.3762ನ ತೊಗೊಂಡಿದ್ವಿ. ಅದ್ರ ಜೊತೆ ಮೈನಸ್ ಮಾಡಿದರೆ ನಮಗೆ ಕಾಮನ್ ಡಿಫ್ರೆನ್ಸ್ ಎಷ್ಟು ಸಿಗುತ್ತೆ? 3 ಸಿಗುತ್ತೆ. ಆ 3 ಡಿಫ್ರೆನ್ಸ್ಗೆ ಎಷ್ಟಿದೆ? ಈ 3 ಡಿಫ್ರೆನ್ಸ್ಗೆ ನಮಗೆ ಮೀನ್ ಡಿಫ್ರೆನ್ಸ್ ಎಷ್ಟಿದೆ? 1 ಡಿಗ್ರಿ ಅಲ್ಲ, 1 ಮಿನಿಟ್ ಇದೆ. ಸೊ ಇಲ್ಲಿ ಎಷ್ಟು ಮಿನಿಟ್ ಇದೆ ನಮಗೆ? 6 ಮಿನಿಟ್ ಇದೆ. 6 ಮೈನಸ್ 1 ಮಾಡಿದಾಗ ನಮಗೆ ಎಷ್ಟು ಸಿಕ್ತು? 5 6. ಸೊ 5 ಮಿನಿಟ್, 22 ಡಿಗ್ರಿ 5 ಮಿನಿಟ್ ಸಿಕ್ತು. ಸೊ ದಟ್ ಈಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಓಕೆ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಸಿಕ್ತು ನಮಗೆ. ನಮಗೆ ಬೇಕಾಗಿರ್ತದ್ದು ಡಿವಿಯೇಷನ್. ಡಿ ಈಸ್ ಈಕ್ವಲ್ ಟು ಐ ಮೈನಸ್ ಆರ್. ದೇರ್ಫೋರ್ ಡಿ ಈಸ್ ಈಕ್ವಲ್ ಟು ಐ ಮೈನಸ್ ಆರ್. ಡಿ ಈಸ್ ಈಕ್ವಲ್ ಟು ಐ ಎಷ್ಟು? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು ತೊಗೊಂಡಿದ್ವಿ? 30 ತೊಗೊಂಡಿದ್ವಿ. ಮೈನಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟು ಬಂತು ನಮಗೆ? 22 ಡಿಗ್ರಿ. ಸೊ 5 ಮಿನಿಟ್ ಬಂತು. ಈಗ ಮೈನಸ್ ಮಾಡಿ. ಸೊ 30 ಡಿಗ್ರಿನ ನಾವು ಏನಂತ ಬರೀಬೋದು? ಸೊ 29 ಡಿಗ್ರಿ 60 ಮಿನಿಟ್ ಅಂತ ಬರೀಬೋದು. ಈಗ 22 ಡಿಗ್ರಿ 5 ಮಿನಿಟನ್ನು ಮೈನಸ್ ಮಾಡಿ. ಈಗ ಎಷ್ಟು ಬರುತ್ತೆ? 60 ಮೈನಸ್ 5 ಮಾಡಿದರೆ ನಮಗೆ 55 ಮಿನಿಟ್ ಬಂತು. 29 ಮೈನಸ್ 22 ಮಾಡಿದರೆ 7 ಡಿಗ್ರಿ ಬಂತು. ಈಗ ಆನ್ಸರ್ ಎಷ್ಟಾಯ್ತು ಹಂಗಾದರೆ ನಮಗೆ? ಸೊ ಡಿ ಈಸ್ ಈಕ್ವಲ್ ಟು 7 ಡಿಗ್ರಿ 55 ಮಿನಿಟ್. ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಸೊ 30 ಡಿಗ್ರಿನ 29 ಡಿಗ್ರಿ 60 ಮಿನಿಟ್ ಅಂತ ಬರೀಬೋದು. ಸೊ ಯು ಹ್ಯಾವ್ ಟು ರಿಮೆಂಬರ್ 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್. 1 ಡಿಗ್ರಿ ಅಂತಂದರೆ 60 ಮಿನಿಟ್ ಅಂತ ನಿಮಗೆ ಗೊತ್ತಿರಬೇಕು. 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್. ಸೊ ದಟ್ ವಿ ಕ್ಯಾನ್ ರೈಟ್ ದಿಸ್ 30 ಡಿಗ್ರಿ ಆಸ್ 29 ಡಿಗ್ರಿ 60 ಮಿನಿಟ್. ಈಗ 60 ಮಿನಿಟಲ್ಲಿ 5 ಮಿನಿಟ್ ಹೋದರೆ ಇನ್ನು 55 ಮಿನಿಟ್. 29 ಡಿಗ್ರಿನ 22 ಹೋದರೆ ಇನ್ನು 7 ಡಿಗ್ರಿ. ಸೊ ಆಗ ನಮಗೆ ಆನ್ಸರು ಡಿವಿಯೇಷನ್ I minus R is equal to 7 degree 55 minute. So this is the answer.